ನನಗೆ ನಿಮ್ಮ ಈ ರೂಪ ನೋಡಲು ಅಂಜಿಕೆಯಾಗುತ್ತಿದೆ. ದಯಮಾಡಿ ನನಗೆ ನಿಮ್ಮ ನಿಜ ರೂಪದ ದರ್ಶನವನ್ನು ನೀಡಿ. ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೇನು ಬರಬೇಕೋ ಕೇಳು. ಕ್ಷಮಿಸಿ ಸ್ವಾಮಿ, ನಾನು ಯಾವುದೇ ಸ್ವಾರ್ಥದಿಂದಾಗಲಿ ಅಥವಾ ಏನನ್ನು ಬೇಡುವ ಸಲುವಾಗಿ ಆಗಲಿ ನಾನು ನಿನ್ನನ್ನು ಕರೆದಿಲ್ಲ. ನನಗೆ ನಿನ್ನ ದರ್ಶನದ ಮಹದಾಸೆಯ ಹೊರತಾಗಿ ಇನ್ನೇನೂ ಇರಲಿಲ್ಲ. ಭಲೆ ಪ್ರಹ್ಲಾದ, ಭಲೆ. ನಿನ್ನ ನಿಸ್ವಾರ್ಥ ಕೋರಿಕೆಗೆ ಹಾಗೂ ನಿನ್ನ ಮುಕ್ತತೆಗೆ ನಾನು ಮನಸ್ಸೊತ್ತಿದ್ದೇನೆ. ನಿನ್ನ ಭಕ್ತಿಯನ್ನು ಮೆಚ್ಚಿದವನಾಗಿ ನಿನಗೇನೂ ಕೊಡಲಿಲ್ಲವೆಂದರೆ ಅದು ತಪ್ಪಾಗುತ್ತದೆ. ಕೇಳು, ನಿನಗೇನು ಬರಬೇಕೋ ಕೇಳು. ಹಾಗಾದರೆ ನನ್ನ ಕೋರಿಕೆಗಳನ್ನು ಈಡೇರಿಸಿ. ಮೊದಲನೆಯದಾಗಿ ನನ್ನ ತಂದೆಯವರಿಗೆ ಮುಕ್ತಿ ದೊರೆಯುವಂತೆ ಮಾಡಿ. ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ನನ್ನ ದ್ವಾರಪಾಲಕರಾದ ಜಯವಿಜಯರೇ ಆಗಿದ್ದಾರೆ. ಅವರು ಶಾಪಗ್ರಸ್ತರಾಗಿದ್ದರಿಂದ ಈ ರೂಪದಲ್ಲಿ ಜನ್ಮ ತಾಳಿದ್ದರು. ಅವರ ಶಾಪ ವಿಮೋಚನೆ ಆಗುತ್ತಿದ್ದಂತೆಯೇ ನನ್ನ ಸ್ವಸ್ಥಾನಕ್ಕೆ ಮರಳುತ್ತಾರೆ. ನಿನ್ನ ಎರಡನೆಯ ಕೋರಿಕೆ ಏನು? ಧನ್ಯನಾದೆ ತಂದೆ. ಎಂದಿಗೂ ಯಾರಲ್ಲಿಯೂ ಏನನ್ನು ಕೇಳುವ ಪ್ರಮೇಯ ಬಾರದಂತೆ ನನಗೆ ಆಶೀರ್ವದಿಸಿ ತಂದೆ. ನನಗೆ ಜ್ಞಾನವನ್ನು ಅನುಗ್ರಹಿಸು ತಂದೆ. ಪ್ರಹ್ಲಾದ, ನಿನ್ನ ಶುದ್ಧ ಅಂತಃಕರಣಕ್ಕೆ ಇನ್ನೊಂದು ಹೋಲಿಕೆಯೇ ಇಲ್ಲ. ಆಚಂದ್ರಾರ್ಕವಾಗಿ ಭಾಗವತೋತ್ತಮನಾಗಿ ಚರಿತ್ರೆಯ ಪುಟಗಳಲ್ಲಿ ನೀನು ಅಮರನಾಗುವೆ. ತಥಾಸ್ತು. ನಾರಾಯಣ ನಾರಾಯಣ, ನನ್ನ ಪ್ರಭು
ಶ್ರೀಹರಿಯ ಲೀಲೆಗೆ ಸಾಟಿಯೇ ಇಲ್ಲ. ಭಕ್ತರ ರಕ್ಷಣೆಗಾಗಿ, ಭಕ್ತಿಯ ಶಕ್ತಿಯ ದರ್ಶನಕ್ಕಾಗಿ ನನ್ನ ಪ್ರಭು ನರಸಿಂಹ ಅವತಾರವನ್ನು ತಾಳಿಯೇ ಬಿಟ್ಟರು. ಭಗವಂತ ದುಷ್ಟ ದೈತ್ಯನ ಉದರ ಬಗೆದು ಸಂಹರಿಸಿದ್ದು ಪ್ರಹ್ಲಾದನಂತ ಅನೇಕ ಭಾಗವತರಿಗೆ ಸದಾಕಾಲ ತಾನಿದ್ದೇನೆ ಎಂಬ ಅಭಯ ರಕ್ಷಣೆಯನ್ನು ನೀಡಿದಂತಾಯಿತು. ನಮೋ ನಮೋ ನರಸಿಂಹ, ನಮೋ ನಮೋ ನಾರಾಯಣ, ನಮೋ ನಮೋ ನರಸಿಂಹ, ನಮೋ ನಮೋ ನಾರಾಯಣ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ. ಶ್ರೀಮನ್ನಾರಾಯಣನಿಗೆ ಜಯವಾಗಲಿ, ಮಹಾವಿಷ್ಣುವಿಗೆ ಜಯವಾಗಲಿ, ಲಕ್ಷ್ಮೀಪತಿಗೆ ಜಯವಾಗಲಿ. ಕಯಾತು, ಪತಿಯ ಮರಣದಿಂದ ದುಃಖಿಸುವ ಅಗತ್ಯವಿಲ್ಲ. ಶಾಪಗ್ರಸ್ತರಾದರೂ ಲೋಕ ಕಲ್ಯಾಣಾರ್ಥಕ್ಕಾಗಿ ನನ್ನ ದ್ವಾರಪಾಲಕರಾದ ಜಯ ವಿಜಯರೇ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರಾಗಿ ಜನ್ಮ ತಾಳಿದ್ದರು. ಪರಮ ಪಾತಿವ್ರತ್ಯವನ್ನು ಆಚರಿಸಿದ ನನಗೆ ತೈದೆ ಭಾಗ್ಯ ಇಲ್ಲವಾದತ್ತಾಯ್ತಲ್ಲ ಸ್ವಾಮಿ. ಕಯಾದು, ನೀನು ಪತಿವ್ರತೆ ಮಾತ್ರವಲ್ಲ, ಕೇವಲ ಭಕ್ತಿಯಿಂದ ಮಾತ್ರ ನನ್ನನ್ನು ಗೆಲ್ಲಬಹುದೆಂದು ಜಗತ್ತಿನ ಕಣ್ಣು ತೆರೆಸಿದ ಭಾಗವತೋತ್ತಮನಾದ ಪ್ರಹ್ಲಾದನಿಗೆ ಜನ್ಮ ನೀಡಿದ ಜಗನ್ಮಾತೆ. ಕೆಲವು ಜನ್ಮಗಳು ಪರೋಪಕಾರಕ್ಕಾಗಿ, ಲೋಕೋದ್ಧಾರಕ್ಕಾಗಿ ಸಂಭವಿಸುತ್ತವೆ. ಧರ್ಮ ಸಂಸ್ಥಾಪನೆಗಾಗಿ ಜೀವನದ ಆಶೋತ್ತರಗಳನ್ನು ತ್ಯಾಗ ಮಾಡಿದ ಆತ್ಮಕ್ಕೆ ಜನ್ಮ ಜನ್ಮಾಂತರದ ಬಾಧೆಗಳಿರುವುದಿಲ್ಲ. ಕಯಾದು, ನಿನ್ನ ಜನ್ಮವು ಅಂತಹ ಜನ್ಮಗಳಲ್ಲಿ ಒಂದು. ಪರಮಾತ್ಮ, ನನಗೇಕೆ ಪುತ್ರ ಶೋಕ? ತಾವು ನನಗೆ ನೀಡಿದ ವಚನವನ್ನು ಮರೆತು ಬಿಟ್ಟಿರಾ? ಕೊಟ್ಟ ಮಾತಿನಂತೆಯೇ ನಾನು ನಡೆದುಕೊಂಡನಲ್ಲ ದಿತಿ ಮಾತೆ. ನಾನೇ ಹಿರಣ್ಯಕಶಿಪುವನ್ನು ವಧಿಸುವುದಾದರೆ ಆ ಕಾರ್ಯವನ್ನು ಯಾವಾಗಲೂ ಮಾಡಬಹುದಿತ್ತು. ಆದರೆ ನಿಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ನರಸಿಂಹಾವತಾರವನ್ನು ತಾಳಬೇಕಾಯಿತು. ಅದಕ್ಕಿಂತ ಹೆಚ್ಚಾಗಿ ಸದಾ ರಕ್ಷಿಸುವ, ಭದ್ರತೆಯನ್ನು ನೀಡುವ ನರಸಿಂಹ ಶಕ್ತಿಗೆ ಕಾರಣರಾದ ನಿಮಗೆ ವಂದನೆಗಳು. ದಿತಿಮಾತೆ, ಇಹಲೋಕ ತ್ಯಜಿಸಿದವರನ್ನು ಕೇವಲ ನಿಮ್ಮ ಮಕ್ಕಳೆಂದು ಭಾವಿಸಬೇಡಿ. ಭಕ್ತಿಯ ಪರಮ ಶಕ್ತಿಯನ್ನು ಸರ್ವ ಲೋಕಗಳಿಗೂ ಪರಿಚಯಿಸಲು ಪ್ರೇರಣೆಯಾದ ನರಸಿಂಹಾವತಾರದ ಭಾಗವೆಂದು ತಿಳಿಯಿರಿ. ದೇವಿ, ನಾವಿನ್ನು ಹೊರಡುವ ಸಮಯವಾಯಿತು. ಸ್ವಾಮಿ, ಇನ್ನೂ ಒಂದು ಕಾರ್ಯ ಆಗಬೇಕಾಗಿದೆ.
ದುರಾಡಳಿತದಿಂದ ಕಂಗೆಟ್ಟಿರುವ ಈ ರಾಜ್ಯದ ಉತ್ತರಾಧಿಕಾರಿಯು ನೇಮಕವಾಗಬೇಕು. ಉತ್ತಮ ಆಡಳಿತವನ್ನು ನಡೆಸಿ ಪ್ರಜೆಗಳನ್ನು ಸನ್ನಡೆಯಲ್ಲಿ ಮುನ್ನಡೆಯುವಂತೆ ಮಾರ್ಗದರ್ಶನ ನೀಡುವ ರಾಜನ ಪಟ್ಟಾಭಿಷೇಕವಾಗಬೇಕು. ದೇವಿ, ಸರ್ವಜ್ಞಾನಿಯಾದ ಪ್ರಹ್ಲಾದನು ಆ ಸ್ಥಾನವನ್ನು ತುಂಬುತ್ತಾನೆ. ಅನೇಕ ವರ್ಷಗಳ ಕಾಲ ಸನ್ಮಾರ್ಗದಲ್ಲಿ ರಾಜ್ಯಭಾರ ಮಾಡಿ ರಾಜ್ಯದಲ್ಲಿ ಭಕ್ತಿಯ ನದಿಯನ್ನು ಹರಿಸಿ ಪ್ರಜೆಗಳು ಸುಭಿಕ್ಷದಿಂದ ವಾಸ ಮಾಡುವಂತೆ ಮಾಡುತ್ತಾನೆ. ಪ್ರಹ್ಲಾದ, ಆಗಲಿ ತಂದೆ. ಆದರೆ ನನ್ನದೊಂದು ಶಂಕೆ ಇದೆ. ಪರಿಹರಿಸುವೆಯಾ ತಂದೆ? ಕೇಳು ಪ್ರಹ್ಲಾದ. ನನ್ನ ತಂದೆಯವರು ಕಂಬವನ್ನು ಒಡೆದಾಗ ನೀವು ಕಂಬದಿಂದಲೇ ನರಸಿಂಹನಾಗಿ ಹೊರಬಂದಿರಿ. ನೀವು ನಿಜವಾಗಿಯೂ ಕಂಬದಲ್ಲಿಯೇ ಇದ್ದೀರಾ ತಂದೆ? ಇಲ್ಲ ಪ್ರಹ್ಲಾದ, ಕಂಬದಲ್ಲಿರುವ ಅನಿವಾರ್ಯತೆ ನನಗಿರಲಿಲ್ಲ. ಆದರೆ ಭಾಗವತನಾದ ನೀನು ಅಷ್ಟೊಂದು ಆತ್ಮವಿಶ್ವಾಸದಿಂದ ಶ್ರೀಹರಿ ಕಂಬದಲ್ಲಿಯೂ ಇದ್ದಾನೆ ಎಂದೇ ಅಲ್ಲ. ಆ ನಿನ್ನ ಮಾತನ್ನು ನಿಜ ಮಾಡಲೆಂದೇ ಕಂಬದಿಂದಲೇ ಬರಬೇಕಾಯಿತು. ಸರ್ವಕಾಲಕ್ಕೂ ಭಾಗವತರ ನುಡಿಗಳು ಸುಳ್ಳಾಗಬಾರದೆಂಬುದೇ ಅದರ ಉದ್ದೇಶವಾಗಿತ್ತು. ಭಗವಂತನು ಭಾಗವತ ಜನಪ್ರಿಯನೂ ಎಂಬುದು ಮತ್ತೆ ಜನಜನಿತವಾಯಿತು. ಭಕ್ತಿಯೇ ಭಗವಂತನನ್ನು ಒಲಿಸಿಕೊಳ್ಳಲು ಸರಳ ಮಾರ್ಗವೆಂಬುದು ಸಾಬೀತಾಯಿತು. ಪ್ರಹ್ಲಾದ, ಸದಾ ಕಾಲಕ್ಕೂ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರಹ್ಲಾದನಿಗೆ ನಾವೆಲ್ಲರೂ ಆಶೀರ್ವದಿಸೋಣ. ಪ್ರಹ್ಲಾದನಿಗೆ ಜಯವಾಗಲಿ. ಯುವರಾಜ ಪ್ರಹ್ಲಾದನಿಗೆ ಜಯವಾಗಲಿ. ಯುವರಾಜ ಪ್ರಹ್ಲಾದನಿಗೆ ಯುವರಾಜ ಪ್ರಹ್ಲಾದನಿಗೆ ಯುವರಾಜ ಪ್ರಹ್ಲಾದನಿಗೆ ಜಯವಾಗಲಿ. ಯುವರಾಜ ಪ್ರಹ್ಲಾದನಿಗೆ ಯುವರಾಜ ಪ್ರಹ್ಲಾದನಿಗೆ ಜಯವಾಗಲಿ. ಜಯವಾಗಲಿ. ಜಯವಾಗಲಿ ಪ್ರಹ್ಲಾದನಿಗೆ ಜಯವಾಗಲಿ. ಪ್ರಹ್ಲಾದನಿಗೆ ಜಯವಾಗಲಿ. ಜಯವಾಗಲಿ. ಜಯವಾಗಲಿ ಪ್ರಹ್ಲಾದನಿಗೆ ಯುವರಾಜ ಪ್ರಹ್ಲಾದನಿಗೆ